ಇಂಡಸ್ಟ್ರಿಯಲಿಸ್ಟು, ಬಿಸ್ನೆಸ್ ಪೀಪಲ್ ವಿವೇಕಾನಂದರ ಹಿಂದೆ ಬಂದರು. ಒಂದು ದಾಖಲೆ ಹೇಳುತ್ತೆ, E=mc². ಐನ್ಸ್ಟೀನ್ ಅನ್ನೋ ಫಾರ್ಮುಲಾ ಇದೆಯಲ್ಲ, ಇದನ್ನು 30 ವರ್ಷಗಳ ಹಿಂದೆ ವಿವೇಕಾನಂದರು ಅಮೆರಿಕದ ತಮ್ಮ ಕೆಲವು ವಿಜ್ಞಾನಿ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿದ್ರು ಅಂತ. ಬಹಳ ಗಹನವಾದ ವಿಷಯ. ಈ ಪುಸ್ತಕದ ಪ್ರಕಟಣೆಯ ಈ ಸಂದರ್ಭದಲ್ಲಿ ಒಂದು ಇಣುಕು ನೋಟ ನಾವು ನೋಡೋದಕ್ಕೆ ಪ್ರಯತ್ನ ಪಡೋದಾದರೆ ಅನ್ನೋ ದೃಷ್ಟಿಯಲ್ಲಿ ನಾನು ಹೇಳಿದೆ, ಸ್ವಾಮಿ ವಿವೇಕಾನಂದರ ಅಧ್ಯಯನ ಇವತ್ತು ಭಾರತದ ಉಳಿವಿಗೆ ಅನಿವಾರ್ಯ ಆಗಿದೆ. ಯಾವುದೋ ಒಂದು ಸಂಕುಚಿತ ಭಾವನೆಯಿಂದ ಆಚೆ ಬರಬೇಕಾಗಿದೆ. ನಾವು ವಿವೇಕಾನಂದರನ್ನ ಇವತ್ತು ಪ್ರಪಂಚ ಒಪ್ಕೊಂಡಿದೆ. ವಿವೇಕಾನಂದ ಡಿಸ್ಕವರ್ಡ್ ಅಮೆರಿಕನ್ ಸೋಲ್ ಅಂತ ಅಮೆರಿಕನ್ಸ್ ಹೇಳಿದ್ರು. ಬಶಾಮ್ ಹೇಳ್ತಾರೆ, ವರ್ಲ್ಡ್ ರಿನೌನ್ ಹಿಸ್ಟಾರಿಯನ್ ಹೇಳ್ತಾರೆ, ಮುಂದಿನ ಶತಮಾನಗಳು ಹೇಳುತ್ತೆ ಈ ಜಗತ್ತಿನ ಪ್ರಮುಖ ಆರ್ಕಿಟೆಕ್ಟ್ಸ್ ಅಲ್ಲಿ ವಿವೇಕಾನಂದರು ಕೂಡ ಬಹಳ ಪ್ರಮುಖರಾಗುತ್ತಾರೆ. ಕ್ರಿಸ್ಟೋಫರ್ ಈಶರ್ವುಡ್ ಹೇಳ್ತಾನೆ, ವಿವೇಕಾನಂದ preached nationalism that was not nationalism in a very smaller sense. It was internationalism and supernationalism sublimed ಅಂತ. ಯುನೆಸ್ಕೋನ ಡೈರೆಕ್ಟರ್ ಜನರಲ್ ಆಗಿದ್ದಂತಹ ಫೆಡರಿಕೋ ಮೇಯರ್ ಹೇಳ್ತಾರೆ, ವಿವೇಕಾನಂದರು 50 ವರ್ಷದ ಮೊದಲು ಹೇಳಿದ ವಿಷಯಗಳನ್ನು ಆಧರಿಸಿ ವಿಶ್ವಸಂಸ್ಥೆಯ ಬಹಳಷ್ಟು ಅಮೆಂಡ್ಮೆಂಟ್ಸ್, ಅದೇ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ನಾವು ರೂಪಿಸಿದ್ದೇವೆ ಅಂತ. ಕೊರೋನಾ ಬಕೋವಾ ಅಂತ 2014 ವಿವೇಕಾನಂದರ 150ನೇ ಜನ್ಮ ವರ್ಷಾಚರಣೆಯಲ್ಲಿ ಇವತ್ತು ಪ್ರಪಂಚದ ಸಮಸ್ಯೆಗಳಿಗೆ ವಿವೇಕಾನಂದರ ಕಡೆ ನಾವು ತಿರುಗಿ ನೋಡಬೇಕಾದ ಅನಿವಾರ್ಯತೆ ಇದೆ ಅಂತ ಬರೀತಾರೆ. ಇದೆಲ್ಲ ಮಾತುಗಳ ಹಿನ್ನೆಲೆಯಲ್ಲಿ ಇಫ್ ಯು ವಾಂಟ್ ಟು ನೋ ಇಂಡಿಯಾ, ಸ್ಟಡಿ ವಿವೇಕಾನಂದ. ಇದು ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರ್ ಹೇಳಿದಂಥ ಮಾತು. ವಿವೇಕಾನಂದರ ಅಧ್ಯಯನ ಭಾರತವನ್ನು ಬಹಳಷ್ಟು ವಿಸ್ತೃತವಾದ ರೀತಿಯಲ್ಲಿ ಪರಿಚಯಿಸುತ್ತೆ. ಸ್ಪೆಷಲಿ ನಮ್ಮ ಮಕ್ಕಳು ಇದನ್ನು ಓದಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯಗಳು ಇಂತಹ, ಪ್ರೇಮ್ ಕುಮಾರ್ ಅವರು ಹೇಳಿದ್ರು, ಪಾಪ ನೋಡಿ, ಭಗತ್ ಸಿಂಗ್ ಅವ್ರನ್ನ ಗುರುತಿಸೋದು ಈಸಿ ಆಗಿದೆ, ಆದರೆ ಇಂತಹ ಪುಣ್ಯಾತ್ಮನನ್ನ 100ರಲ್ಲಿ 1 ಜನನೂ ಕೂಡ ಗುರುತಿಸೋಕ್ಕಾಗಲ್ಲ. ಯಾಕೆ? ಪರಿಚಯ ಮಾಡಿಕೊಟ್ಟಿಲ್ವಲ್ಲ ನಾವು. ನಮ್ಮ ಸಂಸಾರದಲ್ಲೇ, ನಮ್ಮ ಸಂಬಂಧಿಗಳಲ್ಲೇ ನಮ್ಮ ಅಪ್ಪನ ಕಡೆಯವರೆಲ್ಲರೂ ಅಂಕಲ್ಗಳೇ. ಅವನು ಹೇಳ್ತೆ ಆಂಟಿ. ನಮಗೀಗ AUNT ಆಂಟಿನೋ ಗೊತ್ತಿಲ್ಲ. ನಿಮ್ಗೆ ಅರ್ಥ ಆಯಿತು? ಆ ಮಟ್ಟಕ್ಕೆ ಸಂಬಂಧಗಳೇ ಕುಸಿದಾಗ, ನಮ್ಮ ಸಂಬಂಧಗಳೇ ಆ ಮಟ್ಟಕ್ಕೆ ಕುಸಿದಾಗ, ಇನ್ನು ನಾವು ರವೀಂದ್ರನಾಥ ಟ್ಯಾಗೋರ್ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ತನ್ನ ಮತ್ತು ತಾನು ಬದುಕಿರುವ ಪ್ರಪಂಚಕ್ಕೆ ಸಂಬಂಧ ಇದೆ ಅನ್ನೋದನ್ನು ತಿಳಿದು ಮನುಷ್ಯ ಬದುಕದೇ ಇದ್ದರೆ ತನ್ನ ಮನೆಯಲ್ಲೇ ಅವನು ಅಪರಿಚಿತನಾಗ್ತಾನೆ, ನಿರಾಶ್ರಿತನಾಗ್ತಾನೆ. ಇವತ್ತು ನಿಮಗೆ ಮ್ಯಾನ್ ಟು ಮೂನ್ ಕಮ್ಯುನಿಕೇಶನ್ ಬೆಳೆದಿದೆ. ಮ್ಯಾನ್ ಟು ಮ್ಯಾನ್ ಕಮ್ಯುನಿಕೇಶನ್ ಸಾವಿನ ಅಂಚಿನಲ್ಲಿದೆ. ಮನುಷ್ಯನ ಸಂಬಂಧ. ನಾನು ನಿಮ್ಮನ್ನು ಯಾಕೆ ಪ್ರೀತಿಸ್ತೀನಿ, ನಾನು ಆ ಮಹಾತ್ಮನನ್ನು ಯಾಕೆ ಪ್ರೀತಿಸ್ತೀನಿ, ನಾನು ದೇವರನ್ನು ಯಾಕೆ ದೇವರ ಮನೆಯಲ್ಲಿ ಇಟ್ಕೊಳ್ತೀನಿ, ನಮಗೆ ಕ್ಲಾರಿಫಿಕೇಶನ್ ಇರಲಿ. ನಮ್ಮ ಪಾದರಕ್ಷೆಯನ್ನು ಮನೆ ಬಾಗಿಲಲ್ಲಿ ಆಚೆ ಬಿಡ್ತೀವಿ, ಆದರೆ ಪೂಜ್ಯರ ಪಾದಕೆಗಳನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಈ ಡಿಫರೆನ್ಸ್ ಗೊತ್ತಿರಲಿ. ಅದು ಪಾದಕೆಯೇ, ಆದರೆ ಪೂಜ್ಯತೆ ಯಾಕೆ ಕೊಡ್ತೇವೆ? ಇದು ದೊಡ್ಡ ಗಹನವಾದ ವಿಚಾರ ಆಗುತ್ತೆ. ಈ ವಿಚಾರಗಳಲ್ಲಿ ನಾವು ನಮ್ಮ ದೇಶವನ್ನು ಕಟ್ಟಬೇಕು. ವಿವೇಕಾನಂದರು ಹೇಳಿದಂಥ ಕಡೆ ಮಾತು, ಅಮೇರಿಕ ರಾಜಕೀಯದಿಂದ ಧರ್ಮವನ್ನು ಡಿಫೈನ್ ಮಾಡ್ತಾ ಇದೆ. ಇಂಗ್ಲೆಂಡ್ ರಾಜಕೀಯದಿಂದ ಧರ್ಮವನ್ನು ಡಿಫೈನ್ ಮಾಡ್ತಾ ಇದೆ. ಅಮೇರಿಕ ಸೋಷಿಯಲ್ ಆಕ್ಟಿವಿಟೀಸ್ ಮೂಲಕ ಧರ್ಮವನ್ನು ಡಿಫೈನ್ ಮಾಡ್ತಾ ಇದೆ. ಭಾರತೀಯರೇ, ನೀವು ಆ ತಪ್ಪು ಮಾಡಬೇಡಿ. ನೀವು ಧರ್ಮದ ಮೂಲಕವೇ ರಾಜಕೀಯವನ್ನು ಡಿಫೈನ್ ಮಾಡಿ, ಸಮಾಜ ಸೇವೆಯನ್ನು ಡಿಫೈನ್ ಮಾಡಿ, ವಾಣಿಜ್ಯವನ್ನು ಡಿಫೈನ್ ಮಾಡಿ. ಭಾರತ ಧರ್ಮವನ್ನು ಮರೆತರೆ ಇನ್ನು 3 ತಲೆಮಾರುಗಳಲ್ಲಿ ಭಾರತ ನಾಶವಾಗುತ್ತದೆ. ಕಡೆಗೆ ಇನ್ನೂ ಒಂದು ಎಚ್ಚರಿಕೆ ಹೇಳಿದ್ರು, ಭಾರತ ಬದುಕಿದ್ರೆ ಜಗತ್ತಿನಲ್ಲಿ ಯಾರೂ ಸಾಯೋದಿಲ್ಲ. ಭಾರತ ಸತ್ರೆ ಜಗತ್ತಿನಲ್ಲಿ ಬೇರೆಯವ್ರಿಗೆ ಉಳಿಗಾಲ ಇದೆ ಅಂತ ಅನ್ಕೊಂಡಿದ್ದೀರೇನೋ, ಅದು ಬೇಕಾ. ಈ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಸ್ವಲ್ಪ ಪ್ರಚೋದಿತವಾಗಲಿ ಮತ್ತು ಇವತ್ತಿನ ಈ ಕಾರ್ಯಕ್ರಮ ಈ ದಿಕ್ಕಿನಲ್ಲಿ ನಮಗೆಲ್ಲರಿಗೂ ಕೂಡ ಪ್ರೇರೇಪಣೆ ಅನ್ನೋ ಮಾತನ್ನು ಹೇಳ್ತಾ ಭಾಳ ಸಂತೋಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದು 4 ಮಾತು ತಾಯಿ ಶಾರದೆ ಪ್ರೇರೇಪಿಸಿದ 4 ಮಾತುಗಳನ್ನು
ನಿಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೇನೆ. ಖಂಡಿತವಾಗಿಯೂ ಈ ದಿಕ್ಕಿನಲ್ಲಿ ಸಾಕಷ್ಟು ಚಿಂತನೆಯ ಪಥದಲ್ಲಿರ್ತಕ್ಕಂಥ ಸಜ್ಜನರು ನೀವು. ಈ ನಿಟ್ಟಿನಲ್ಲಿ ನಮ್ಮ ಇವತ್ತಿನ ಒಂದು ಪುಟ್ಟ ಪ್ರಯತ್ನ ಗಂಗೋತ್ರಿಯೇ ಆದರೂ ಕೂಡ ಭವಿಷ್ಯದ ನಮ್ಮ ತಲೆಮಾರುಗಳಿಗೆ ಅದು ಮಹಾಗಂಗೆಯಾಗುತ್ತೆ, ಅದರಲ್ಲಿ ಯಾವ ಅನುಮಾನವೂ ಬೇಡ ಅಂತ ಹೇಳಿ, ಸಂಕಲ್ಪ ಶುದ್ಧಿಯಂತೆ ಸಂಕಲ್ಪ ಸಿದ್ಧಿಸುತ್ತೆ ಅನ್ನೋ ಮಾತನ್ನು ನಂಬಿ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.